ಗುಡ್ ಈವ್ನಿಂಗ್ ರೀ ಬಬ್ಬಾ. ಇವತ್ತು ಎಳಮಾಸಲ್ರಿ, ಅದ್ರ ಸಲುವಾಗ ಪುಂಡಿ ಪಲ್ಯ, ಸಜ್ಜೆ ರೊಟ್ಟಿ ಮತ್ತು ಬದ್ನಿಕಾಯಿ ಪಲ್ಯ, ಟೊಮಾಟೊ ಚಟ್ನಿ ಮಾಡಿಸಿ ನಮ್ಮ ಮಮ್ಮಿ ಮಾಡ್ಯಾರ. ಸೊ ಛತ್ತಿನ ಮೇಲೆ ಬಂದೆವು ಊಟ ಮಾಡ್ಲಿಕ್ಕೆ. ಫಸ್ಟ್ ಕ್ಲಾಸ್ ಊಟ ಮಾಡ್ಲತ್ತೀವಿ ನೋಡ್ರಿ. ನನ್ನ ತಂಗಿ ಹೆಂಗೆ ಹೇಳತ್ತಾಳೆ ಫುಲ್ ಟೇಸ್ಟಿ ಆಗ್ಯದ ಅಂತ. कुठं दिसलं कुठं दिसनाच दिसना दिसना काय करला आधी आधी काय करला सांग तर सांग कन्नडमध्ये पण ಏನ್ ಮಾಡತ್ತಿದಿ ಚರ್ಕಿ ಹಿಡಿಲತ್ತಿದಿ ಪತಂಗ ಯಾವಾಗ ಹಾರಿಸಿ ನೀ ಪತಂಗ ಹಾರಿಸಿ ಮತ್ತೆ ಪತಂಗ ಹಾರಿಸಿಡಿ ಹಾರಿಸ್ ಪತಂಗ ನೀನು ಹಾರಂಗಿದ್ದಿ ಅದ್ರ ಸಂಗಟ ಅದಿ ಸೊ ಬಬ್ಬ ಇವತ್ತು ಎಳಮಸಿ ಅದ್ರ ಸಲಕ ಸಂಜಿಗೆ ಈಗ ಊಟ ಮಾಡಿದ್ದು. ಏನದು ಊಟ? ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ. ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ ಅಂತ. ಸೊ ಛತ್ತಿನ ಮೇಲೆ ಇವತ್ತು ಊಟ ಮಾಡಿದ್ವಿ ಹೊರ. ಮತ್ತೇನಂತಂದ್ರೆ ಪತಂಗ ಹಾರಿಸ್ಲತ್ತಿದ. ನೈಟ್ ಆಗ್ಯದ, ಪೂರ ಪತಂಗ ಕಾಣಲಾಗದ. ನಿಮಗೆ ಕಾಣತ್ತೇನ್ರಿ ಬಾಬಾ ವಿಡಿಯೋನಾಗ? ಇಲ್ಲ. ಸೊ ಫುಲ್ ಎಂಜಾಯ್ ನಡೆದ. ಬರ್ರಿ ಪತಂಗ ಹಾರ್ಸಮಿ. ಈಗ ಸಂಕ್ರಾಂತಿ ವೇಟಿಂಗ್ ಅದ ನೋಡ್ರಿ ನಂಗಾರ. ಯಾಕಂತಂತಂದ್ರೆ ನಾ ಪ್ರತಿ ವರ್ಷ ಸಂಕ್ರಾಂತಿಗೆ ಹೈದರಾಬಾದ್ ಹೋಗ್ತೀನಿ. ಅಲ್ಲಿ ಫುಲ್ ಎಂಜಾಯ್ ಆಗ್ತಾರೆ ಸಂಕ್ರಾಂತಿಗೆ. ಪತಂಗ ಹಾರಿಸೋದು ಫ್ರೆಂಡ್ಸ್ನು ನನ್ನ ಆ್ಯಕ್ಚುಲಿ ಹೆಚ್ಚಿನ ಫ್ರೆಂಡ್ಸ್ ಅಲ್ಲಾರ, ಸ್ಕೂಲ್ ಫ್ರೆಂಡ್ಸ್. ಸೊ ಆ ಟೈಮಿಗೆ ಬ್ಲಾಗ್ ಭಾರಿ ಬರ್ತೀನಿ ನೋಡಿರಿ, ಸಂಕ್ರಾಂತಿ ಬ್ಲಾಗ್. ಸೊ ನೀವು 14 ತಾರೀಕು ವೇಟ್ ಮಾಡಿರಿ. ನಾನು ಫುಲ್ ವೇಟ್ ಮಾಡ್ಲತ್ತೀನಿ 14 ತಾರೀಕು ಯಾವಾಗ ಬರ್ದು ಸಂಕ್ರಾಂತಿ. ಸೊ ಒಬ್ಬ ಪತಂಗ ಹಾರಿಸೋದೈತ್ರಿ, ತೆಳಗೆ ಬಂದೆವು. ಈಗ ನನ್ನ ಮೊಬೈಲ್ ಹೊಸ ಮೊಬೈಲ್ ಅದಲ್ಲ, ಇದು ಗ್ಲಾಸ್ ಹೋಗ್ಯದ್ರಿ. ಅದು ಗ್ಲಾಸ್ ಹಾಕ್ಲಕ್ಕೆ ನಡೆದೀನಿ. ಸೊ ಬರ್ರಿ ಗ್ಲಾಸ್ ಹಾಕೊಂಬರೋ. ಮೊಬೈಲ್ ಭಾಳ ಇಂಪಾರ್ಟೆಂಟ್ ಅದ. ಮತ್ತು 2 ದಿನ ಬಿಟ್ಟು ನಾ ಔಟ್ ಆಫ್ ಸ್ಟೇಷನ್ ಇರ್ತೀನಿ. ಹೇಳಲ್ಲ, ಸಸ್ಪೆನ್ಸ್ನಾಗ ಅದ, ಸರ್ಪ್ರೈಸ್ನೂ ಅದ. ಭಾಳ ಚಲೋ ವ್ಲಾಗ್ ಮಾಡಮ್ಮ ಕಡೆ ಹೇಳ್ತೀನಿ. ಬಬ್ಬ ನಡೆದೇ ನೋಡ್ರಿ ಮಾರ್ಕೆಟ. ಮೊಬೈಲ್ ಟೆಂಪರ್ ಗ್ಲಾಸ್ ಹಾಕ್ಲಕ್ಕ. ಸೊ ಗಾಡಿ ನಮ್ಮ ತಂಗಿ ನಡ್ಸಕತ್ತಾರ. ಬರ್ತದೆ ಆಕಿ ಈಗ ಕಲ್ತಾಳೆ, ಚಲೋ ನಡೆಸ್ತಾರೆ ಗಾಡಿ. ಸೊ ಬರ್ರಿ ಮೊಬೈಲ್ ಗ್ಲಾಸ್ ಹಾಕೋಮಿ. ಭಾಳ ಇಂಪಾರ್ಟೆಂಟ್ ಅದ. ಯಾಕಂತಂದ್ರೆ ಮೊಬೈಲ್ನು ನೀವು ಅದ ರೀ. ಸೊ ನಾ ರಿಕ್ಸ್ ತೊಗೊಂಬಂಗಿಲ್ಲ. ಒಟ್ಟು ರಿಕ್ಸೇ ಬೇಡ, 1% ರಿಕ್ಸ್ ಬೇಡ. ಟ್ರಾಫಿಕ್ ಇರಲಿ, ಪಬ್ಲಿಕ್ ಪ್ಲೇಸ್ ಇರಲಿ, ಅಂದ್ರೂ ಚಲೋ ನಡೆಸ್ತೋಡ್ರಿ ಗಾಡಿ. ಈ ಕಡೆ ಒಂದು ತಿಂಗಳೂ ಆಗಿಲ್ಲ, 1 ತಿಂಗಳು 2 ತಿಂಗಳು ಕಲ್ತಾಳೆ. ಚಲೋನೇ ನಡೆಸ್ಲಾಕತ್ತಾಳೆ. व्हेरी गुड ज्योती, व्हेरी गुड, शाबाश. ओव्हर एक्साइटमेंट मध्ये कुठं तर ठोकशील समोरच्याला. व्यवस्थित चालू. ಬಬ್ಬಾ ಮೊಬೈಲ್ ಟೆಂಪರ್ ಗ್ಲಾಸ್ ವರ್ಕ್ ಚಾಲೂ ಆಗ್ಯದ. ನೋಡ್ಲತ್ತಿರ್ಬೋದು ನೀವು. ಇವರು ಭಾಳ ಅಂದ್ರೆ ಬಾರಿಕಿಲಿಂದ ಕೆಲಸ ಮಾಡ್ತಾರೆ. ರಿಕ್ಸ್ ಏನು ಇವ್ರನ್ನೂ ಗಡ್ಬಡ್ ಮಾಡಿ ಕಸ್ಟಮರ್ ಹಂಗೆ ಹಿಂಗೆ ಹಾಕಿ ಕಳಿಸ್ಬೇಕಂತ ಗಡ್ಬಡ್ ಮಾಡಲ್ಲ ಇವರು. ಸೊ ಇವ್ರ ಹೆಸರು ಫರೀದ್ ಭಾಯ್ ಅಂತ. ನಮ್ಮ ತಂಗಿನ ಹೇಳಿ ಕೂತಾಳೆ ನೋಡ್ರಿ, ನೋಡ್ಲತ್ತಾಳೆ. ಆ್ಯಕ್ಚುಲಿ ಟೈಮ್ ಐತೆ ರೀ, ಮ್ಯಾಕ್ಸಿಮಮ್ 5 ನಿಮಿಷ ಮೇಲೆ ಆಯ್ತು, 5-10 ನಿಮಿಷ. ಸೊ ಇವ್ರೇನಂತಂದ್ರೆ ಇದು ಲೇಸರ್ ಲೈಟ್ ಅಂತ ನೋಡ್ರಿ. ಈ ಲೈಟ್ಲಿಂತ ಡಿಸ್ಪ್ಲೇ ಕರೆಕ್ಟಾಗಿ ಅದರ ಮ್ಯಾಲಿನ ಗ್ಲಾಸ್ ಏನಾದ್ರೆ ಡಿಸ್ಪ್ಲೇ ಮೇಲೆ ಕರೆಕ್ಟಾಗಿ ಕೊಡ್ತದೆ. ನಿಮಗೆ ಯಾವಾಗೂ ಗ್ಲಾಸ್ ಹಾಕಾಯ್ತಂದ್ರೆ ಇವ್ರ ಬಲ್ಲಿ ಬರ್ಬೋದು. ಕರ್ವ್ ಡಿಸ್ಪ್ಲೇ ಗ್ಲಾಸ ಏನು ಬಿರಲಿ ಕರೆಕ್ಟಾಗಿ ಹಾಕ್ಕೊಡ್ತಾರೆ. ಇದೇ ಲೈಟ್ ನೋಡಿ, ನಾ ಹೇಳಿನಲ್ಲ ಲೇಸರ್ ಲೈಟ್ ಅಂತ. ಕೆಲಸ ಅಂದ್ರೆ ಭಾಳ ನೀಟಾಗಿ ಮಾಡ್ಲತ್ತಾರ, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಇವ್ರ ಶಾಪ್ ನೋಡ್ರಿ, ಶಾರ್ಪ್ ಮೊಬೈಲ್ ಅಂತ. ಎಕ್ಸಾಕ್ಟ್ ಲೊಕೇಶನ್ ಅಂತಂದ್ರೆ ಇದು ಮಾರ್ಕೆಟ್ನಾಗ ಮೈಬಸ್ ಮಸ್ಜಿದ್ ಅಲ್ರಿ. ಮೈಬಸ್ ಮಸ್ಜಿದ್ ಬಾಜು ಗಲ್ಲಿ ಚಪ್ಪಲ್ ಬಜಾರ್ ಊಟ ಸೀದಾ ಬರೋಣ 50 ಮೀಟರ್ಸ್ ಆಗೋಣ ರೈಟಿಗೆ ಬರಬೇಕು. ರೈಟ್ ಟರ್ನ್ ಆಗೋಣ ನಿಮಗೆ ಗಲ್ಲಿ ಅದ ರೀ. ಗಲ್ಯಾಗ ಶಾರ್ಪ್ ಮೊಬೈಲ್ ಅಂತ ಕಾಣ್ತದೆ. ನಂಗಾರ ಇವ್ರ ಕೆಲಸ ಭಾಳ ಪಸಂದ್ ಬಂದದ. ನಿಮ್ಮ ಮೊಬೈಲ್ನು ಏನು ಕೆಲಸ ಇದ್ದರೆ ಇಲ್ಲಿ ಬಂದು ಮಾಡ್ಕೋಬೋದು ನೋಡ್ರಿ. ಬಾಬಾ ಗ್ಲಾಸ್ ಹಾಕೋದಾರ ಆಯಿತು, ಈಗ ಮನೆಗೆ ನಡೆದೆವು. ಸೊ ನಿಮಗೂ ಯಾವಾಗ ಗ್ಲಾಸ್ ಹಾಕೋದು, ಮೊಬೈಲ್ ಟೆಂಪರ್ ಗ್ಲಾಸ್ ಹಾಕೋದು ಇತ್ತಂತಂದ್ರೆ ಅವ್ರ ಬಲ್ಲಿ ಹೋಗ್ರಿ. ಭಾಳ ಚಲೋ ಕೆಲಸ ಮಾಡ್ತಾರೆ, ಕ್ಲೀನಾಗಿ ನೀಟಾಗಿ. ಟೈಮ್ ತೊಗೊಂಡ್ರಿ ಮ್ಯಾಕ್ಸಿಮಮ್. ಈಗ ನಾ ಹೋಗೀನಿ 20 ಮಿನಿಟ್ಸರ ತೊಗೊಂಡನ, 15-20 ಮಿನಿಟ್ಸ. ಬಟ್ ಕೆಲಸರ ಬಾರಿಕಿಲಿಂದ ಭಾಳ ಚಲೋ ಮಾಡನ್ರಿ. ಸೊ ನಿಮಗೂ ಯಾವಾಗಾರ ಮೊಬೈಲ್ ಗ್ಲಾಸ್ ಇತ್ತು, ಮತ್ತೇನು ಮೊಬೈಲ್ ಐಟಮ್ಸ್ ಇತ್ತು, ಎಕ್ಸಸರೀಸ್ ಐಟಮ್ ಏನು ಭೀ ಅಲ್ಲಿ ಅವ್ರ ಬಲ್ಲಿ ಹೋಗ್ರಿ, ಸಿಗ್ತಾವ. ಸೊ ನಿಮಗೆ एड्रेस ना हेळी नल्ला एड्रेस होगक नोड्री। आज के लिए फिलहाल इतना ही। आपकी तरह मैं भी मायूस हूँ।
लेकिन उम्मीद पर दुनिया कायम है। दिल दुखा है लेकिन टूटा तो नहीं है और उम्मीद का दामन छूटा तो नहीं है।